ಬಂಧುಗಳೇ ನಮಸ್ಕಾರ. ನಾನಿವತ್ತು ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿದ್ದೀನಿ. ಅದಕ್ಕಿಂತ ಮುಖ್ಯವಾಗಿ ಒಂದು ಅದ್ಭುತವಾದ ಜಾಗದಲ್ಲಿದ್ದೀನಿ. ಜೊತೆಗೆ ಅದ್ಭುತವಾದ ವ್ಯಕ್ತಿಯ ಪಕ್ಕದಲ್ಲಿ ಕುಳಿತಿದ್ದೀನಿ. ಇವತ್ತು ನನ್ನ ಪೂರ್ವಜನ್ಮದ ಸುಕೃತ ಅಂತ ನಾನು ಭಾವಿಸ್ತೇನೆ. ಕೆಲವೊಮ್ಮೆ ಯಾರಾದರೂ ನಮ್ಮ ಸಂಸರ್ಗಕ್ಕೆ ಬರಬೇಕಾದ್ರೆ, ನಮ್ಮ ಪರಿಧಿಗೆ, ನಮ್ಮ ಬದುಕಿನ ಪರಿಧಿಗೆ ಬರಬೇಕಾದ್ರೆ ನಮಗೆ ಒಂದು ಪೂರ್ವಜನ್ಮದ ಸಂಸ್ಕಾರ ಅಥವಾ ಒಂದು ಸುಕೃತ ಇರಬೇಕು. ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ತಂದೆ ತಾಯಿಗಳು ಮಾಡಿದ ಪುಣ್ಯ ಅಂತ ಭಾವಿಸ್ತಾರೆ. ಅಂಥದ್ದೊಂದು ಸುದಿನ ಇವತ್ತು ನಾನು ಒಬ್ಬರು ದಂಪತಿಗಳನ್ನು ಇಬ್ಬರನ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೇನೆ. ಇವರು ಪರಿಚಯ ಮಾಡಬೇಕಾಗಿಲ್ಲ, ಆದ್ರೂ ಸುಮ್ಮನೆ ಹಾಗೆ ಪರಿಚಯ ಮಾಡಿದ್ರೆ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಇಲ್ಲಿ ನನ್ನ ಪಕ್ಕದಲ್ಲಿ ಕೂತಿದ್ದಾರೆ. ಅವರು ಕುಮಾರಸ್ವಾಮಿ ಅಂತ ಅವ್ರ ಹೆಸರು, ಆದರೆ ಅವರಿಗೆ ಇನ್ನೊಂದು ಅನ್ವರ್ಥ ನಾಮನು ಸೇರಿಕೊಂಡಿದೆ, ವಚನ ಕುಮಾರಸ್ವಾಮಿ ಅಂತ. ಹಾಗೆ ಹೇಳಿದ್ರೆ ಮೈಸೂರಿನಲ್ಲಿ ಅವ್ರಿಗೆ ಬಹಳ ಹೆಸರು. ಹಾಗೆ ಅವರ ಶ್ರೀಮತಿಯವರು ಇಲ್ಲೇ ಇದ್ದಾರೆ. ಇವರು ಒಂದು ಶರಣು ವಿಶ್ವ ವಚನ ಫೌಂಡೇಶನ್ ಅಂತ ಹೇಳಿ ಮೈಸೂರಿನಲ್ಲಿ ಒಂದು ಫೌಂಡೇಶನ್ನ ಮಾಡಿಕೊಂಡು ಬಸವಾದಿ ಪ್ರಮಥರ ತತ್ವಗಳನ್ನು ಅವರು ಕಾಯ ವಾಚ ಮನಸ್ಸ ಅಹರ್ನಿಶಿ ಯಾವುದೇ ಪ್ರತಿಫಲವನ್ನು ಅವರು ಬಯಸದೇನೆ ಅವರು ಬಸವ ತತ್ವವನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಇಂಥದ್ದೊಂದು ಅಪರೂಪದ ವ್ಯಕ್ತಿತ್ವಗಳು ಮತ್ತು ವ್ಯಕ್ತಿಗಳು ಸಿಗ್ತಕ್ಕಂಥದ್ದು ಬಹಳ ಬಹಳ ಅಪರೂಪ. ಅಂಥದ್ರಲ್ಲಿ ಇವರು ಮಾಡ್ತಾ ಇದ್ದಾರೆ. ಅದು ಮೈಸೂರಿನಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ಮಾಡ್ತಾ ಇದ್ದಾರೆ. ಇಂಥವ್ರು ಮೈಸೂರಿನಲ್ಲಿ ಇದ್ದಾರೆ ಅನ್ನೋದೇ ಒಂದು ಖುಷಿ. ಅಂಥವ್ರನ್ನ ಇವತ್ತು ನಾನು ಮಾತಾಡಿಸ್ತೀನಿ. ಸರ್, ನಿಮ್ಮನ್ನು ನೋಡಿ ನಿಮ್ಮಿಬ್ಬರಿಗೂ ತುಂಬ ಖುಷಿ ಆಯಿತು. ನನಗೊಂದು ಪ್ರಶ್ನೆ, ಮೂಲಭೂತವಾದ ಪ್ರಶ್ನೆ ಕಾಡ್ತಾ ಇದೆ.